ಈಗ ಮತ್ತಷ್ಟು ಅಪ್ಡೇಟ್ಸ್ ನೋಡೋಣ. ಜಯಣ್ಣ ಮಾಲೀಕತ್ವದ ಶೆಡ್ನಲ್ಲಿ ರೇಣುಕಾ ಮೇಲೆ ದಾಳಿ ಆಗಿತ್ತು, ಹಲ್ಲೆ ಆಗಿತ್ತು ಅಂತ ಹೇಳಿ RR ನಗರದ ಪಟ್ಟಣಗೆರೆಯಲ್ಲಿರುವಂತಹ ಶೆಡ್ ಇದು. ಅಲ್ಲೇ ಹತ್ಯೆ ಆಗಿದೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಇರುವಂತಹ ಮಾಹಿತಿ. ಶೆಡ್ನ ಮಾಲೀಕ ಜಯಣ್ಣ, ಆರೋಪಿ ವಿನಯ್ನ ಮಾವ. ಲೋನ್ ಕಟ್ಟಲಾಗದೆ ಸೀಸ್ ಆದಂತಹ ವಾಹನಗಳನ್ನ ಅಲ್ಲಿಗೆ ತಗೊಂಡು ಬಂದು ನಿಲ್ಲಿಸ್ತಾ ಇದ್ದಂತಹ ಸ್ಥಳ ಅದು. ಇದೇ ಶೆಡ್ ನಲ್ಲಿ ರೇಣುಕಾ ಸ್ವಾಮಿಯ ಮೇಲೆ ಹಲ್ಲೆ ಆಗಿದೆ ಅನ್ನುವಂಥದ್ರ ಬಗ್ಗೆ ಸಿಗ್ತಾ ಇರುವಂತಹ ಮಾಹಿತಿ. ಈಗ ಜೂನ್ 8ನೇ ತಾರೀಕು ರೇಣುಕಾ ಸ್ವಾಮಿಯನ್ನ ಇಲ್ಲಿ ಕರ್ಕೊಂಡು ಬಂದು ಇಲ್ಲಿ ಕೂಡ ಹಾಕಿ ಇಲ್ಲಿ ಹಲ್ಲೆ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ. ಸೊ ಸ್ಥಳದಲ್ಲಿ ನಾವು ಪ್ರತಿನಿಧಿ ಮಂಗಳ ಇದ್ದಾರೆ, ಡೀಟೇಲ್ಸ್ ಪಡೆಯೋಣ. ಮಂಗಳ, ಈಗ ನೀವು ಶೆಡ್ ನ ಬಳಿ ಇದ್ದೀರಿ. ಸೊ ಆ ಶೆಡ್ ಏನ್ ಆಕ್ಚುಲಿ? ಸೊ ಅಲ್ಲೇ ಈತನನ್ನ ಕರ್ಕೊಂಡು ಬಂದು ಎಷ್ಟು ದಿನ ಕೂಡ ಹಾಕಿದ್ರು, ಅಲ್ಲಿ ಚಿತ್ರಹಿಂಸೆ ನೀಡಿರೋದ್ರ ಬಗ್ಗೆ ಏನಾದ್ರೂ ಮಾಹಿತಿ ಲಭ್ಯವಾಗ್ತಾ ಇದೆಯಾ? ಏನ್ ಸಿಗ್ತಾ ಇದೆ ಸ್ಥಳದಿಂದ ಈಗ ಅಪ್ಡೇಟ್ಸ್ ಮಂಗಳ? ರೆಹಮಾನ್, ನಾನೀಗ ಏನು ರೇಣುಕಾ ಸ್ವಾಮಿ ಅವರನ್ನ ಕರ್ಕೊಂಡ್ಬಂದು ಶೆಡ್ನಲ್ಲಿ ಏನು ಅವ್ರನ್ನ ಕೊಲೆ ಮಾಡಿದ್ದಾರೆ ಆ ಶೆಡ್ನಲ್ಲಿ ಈಗ ನಾನಿರುವಂಥದ್ದು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಈಗ ಆಲ್ರೆಡಿ ಪೊಲೀಸರು ಬಂದು ಇಲ್ಲಿ ತನಿಖೆಯನ್ನ ಶುರು ಮಾಡಿದ್ದಾರೆ. ಇಲ್ಲಿ ಏನು ಅಂತಂದ್ರೆ ಬ್ಯಾಂಕ್ನಿಂದ ಲೋನ್ ಕಟ್ಟಲಾಗದೆ ಇರೋರ ಕಾರುಗಳನ್ನ ಮತ್ತೆ ಗಾಡಿಗಳನ್ನ ಕರ್ಕೊಂಡು ಬಂದು ಇಲ್ಲಿ ಸೀಸ್ ಮಾಡಿ ತಗೊಂಡ್ಬಂದು ಇಲ್ಲಿ ಸ್ಟೋರೇಜ್ ಮಾಡ್ತಾರೆ. ನೀವು ನೋಡ್ತಾ ಇರ್ಬೋದು, ಕಾರಿಂದ ಬಸ್ಸಿಂದ ಎಲ್ಲಾ ರೀತಿಯ ವೆಹಿಕಲ್ಗಳು ಈ ಒಂದು ಶೆಡ್ನಲ್ಲಿ ಇವೆ. ಸೊ ಅವತ್ತು 8ರಂದು ಇಲ್ಲಿಗೆ ದರ್ಶನ್ ಅವರು ರೇಣುಕಾ ಸ್ವಾಮಿಯನ್ನ ಕರೆಸ್ಕೊಂಡಿದ್ದಾರೆ. ನೀವು ನೋಡ್ತಾ ಇರಬಹುದು, ಇದು ಜಯಣ್ಣ ಅವ್ರಿಗೆ ಸಂಬಂಧಪಟ್ಟಿರೋ ಶೆಡ್ ಆಗಿದ್ರು ಇದನ್ನ ಇಂಟ್ಯಾಕ್ಟ್ ಆಟೋ ಪಾರ್ಕ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅವರು ಇದನ್ನ ಲೀಸ್ಗೆ ತಗೊಂಡಿರುವಂತದ್ದು ಸುಮಾರು ವರ್ಷಗಳು. ಅಂದ್ರೆ ಈ ಒಂದು ಲೀಸ್ಗೆ ಕಿರಣ್ ಎಂಬುವವರು ಇದನ್ನ ತಗೊಂಡು ಅವರು ಇಲ್ಲಿ ಒಂದು ಲೀಸ್ಗೆ ಇಲ್ಲಿ ಸ್ಟೋರೇಜ್ ಮಾಡ್ತಾ ಇರ್ತಾರೆ. ಇಲ್ಲಿಂದ ಬ್ಯಾಂಕ್ನವರಿಂದ ಸೀಸ್ ಆಗಿರೋ ವೆಹಿಕಲ್ ನ ತಗೊಂಡ್ಕೊಂಡ್ಬಂದು ಇಲ್ಲಿ ನೋಡ್ತಾ ಇರ್ಬೋದು ನೀವು. ಆಲ್ರೆಡಿ ಇಲ್ಲಿ 3 ವೆಹಿಕಲ್ ಗಳಲ್ಲಿ ಪೊಲೀಸರು ಬಂದು ಇಲ್ಲಿ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಿದ್ದಾರೆ, ಸ್ಥಳ ಮಹಜರನ್ನ ಮಾಡ್ತಿದ್ದಾರೆ. ಅವತ್ತು ಏನು 8ನೇ ತಾರೀಕು ಯಾವ ರೀತಿ ಇಲ್ಲಿ ಕೊಲೆ ಆಯ್ತು, ಏನು ಹೇಗೆ ಎಲ್ಲಿ ಕೊಲೆ ಮಾಡಿದ್ರು, ದರ್ಶನ್ ಪವಿತ್ರ ಅವರು ಆ ಕೊಲೆ ಮಾಡುವಾಗ ಎಲ್ಲಿದ್ರು, ಹೇಗಿದ್ರು, ಕೊಲೆ ಯಾವ ರೀತಿ ಮಾಡಿದ್ದಾರೆ, ಯಾವ್ದ್ರಿಂದ ಹಲ್ಲೆ ಮಾಡಿದ್ದಾರೆ, ಇಲ್ಲೇನಾದ್ರೂ ಸಾಕ್ಷಿಗಳು ಸಿಗುತ್ತಾ ಅನ್ನೋ ಒಂದು ಕಾರಣಕ್ಕೆ 3-4 ಜನ ಪೊಲೀಸರು ಬಂದು ಇಲ್ಲಿ ಇನ್ವೆಸ್ಟಿಗೇಷನ್ ಅನ್ನ ಸ್ಟಾರ್ಟ್ ಮಾಡಿರುವಂತದ್ದು. RR ನಗರ ಪೊಲೀಸರು ಕೂಡ ಇಲ್ಲೇ ಇರುವಂತದ್ದು. ಹಾಗೆ ಬ್ಯಾಟರಾಯನಪುರ ಪೊಲೀಸ್ ಸ್ಟೇಷನ್ ನ ACP ಭರತ್ ಅವರೇನಿದ್ದಾರೆ ಅವರ ನೇತೃತ್ವದಲ್ಲಿ ಇಲ್ಲಿ ಒಂದು ಇನ್ವೆಸ್ಟಿಗೇಷನ್ ನಡೀತಿರುವಂತದ್ದು. ರೆಹಮಾನ್, ಸದ್ಯಕ್ಕೆ ಎಲ್ಲರೂ ಕೂಡ ಒಳಗಡೆ ಇದ್ದಾರೆ, ಸ್ಥಳ ಮಹಜರನ್ನ ತನಿಖೆಯನ್ನ ಮಾಡ್ತಿರುವಂತದ್ದು. ಅಂದ್ರೆ ಯಾವ ಪ್ಲೇಸ್ ಅಲ್ಲಿ ಇಲ್ಲಿ ಸುಮಾರು ಒಂದು 5 ಎಕರೆಯಲ್ಲಿ ಈ ಒಂದು ಶೆಡ್ ಇರುವಂತದ್ದು. ಸೊ ಹೀಗಾಗಿ ಯಾವ ಕಡೆ ಆಯ್ತು, ಯಾವ ಭಾಗದಲ್ಲಿ ರೇಣುಕಾ ಸ್ವಾಮಿ ಅವರನ್ನ ಕೊಲೆ ಮಾಡಿದ್ದಾರೆ, ಜೊತೆಗೆ ರೇಣುಕಾ ಸ್ವಾಮಿ ಅವರನ್ನ ಇಲ್ಲಿ ಎಷ್ಟು ದಿನಗಳ ಕಾಲ ಅವ್ರನ್ನ ಇಲ್ಲಿ ಕೂಡ ಹಾಕಿದ್ರು, ಅಂದ್ರೆ ಕಿಡ್ನಾಪ್ ಮಾಡೋ ಮೂಲಕ ಇಲ್ಲಿ ಕೂಡ ಹಾಕಿ ಅವ್ರನ್ನ ಯಾವ ರೀತಿ ಹಲ್ಲೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಎಲ್ಲ ಇಲ್ಲಿ ಸದ್ಯಕ್ಕೆ ಪೊಲೀಸರು ಇಲ್ಲಿ ಬಂದು ತನಿಖೆಯನ್ನ ನಡೆಸ್ತಿದ್ದಾರೆ. ನೀವು ನೋಡ್ತಾ ಇರ್ಬೋದು, RR ನಗರ ಪೊಲೀಸರು ಕೂಡ ಸ್ಥಳಕ್ಕೆ ಧಾವಿಸಿ ಎಲ್ಲರೂ ಕೂಡ ಇಲ್ಲಿ ಇನ್ವೆಸ್ಟಿಗೇಷನ್ಗೆ ಸಾಥ್ ನೀಡ್ತಿರುವಂತದ್ದು. ಒಟ್ನಲ್ಲಿ ಈ ಒಂದು ಶೆಡ್ 5 ಎಕರೆಯಲ್ಲಿ ಇದೆ. ಇಲ್ಲಿ ರೇಣುಕಾ ಸ್ವಾಮಿ ಕೊಲೆ ಆಗಿದೆ. ಆಗ ಈ ಒಂದು ಸ್ಥಳದಲ್ಲಿ ದರ್ಶನ್ ಮತ್ತು ಪವಿತ್ರ ಗೌಡ ಅವರು ಇಬ್ರು ಕೂಡ ಇದ್ರು ಅನ್ನೋ ಒಂದು ಮಾಹಿತಿ ಕೇಳಿ ಬರ್ತಿದೆ. ಅಲ್ಲದೆ ಇಲ್ಲಿ ಸುತ್ತಮುತ್ತ ಎಲ್ಲೂ ಇದು ಪಟ್ಟಣಗೆರೆ ವಿಲೇಜ್ ನಲ್ಲಿ ಬರೋ ಕಾರಣ ಸುತ್ತಮುತ್ತ ಇಲ್ಲೆಲ್ಲೂ CCTVಗಳು ಕಾಣಿಸ್ತಿಲ್ಲ. ಬರೀ ಇಲ್ಲಿ ಏನು ತೋಟ ಮಾತ್ರ ಇದೆ. ಸೊ CCTV ವಿಜುವಲ್ಸ್ ಹೇಳಲೇ ಎಲ್ಲ ಇದೆಯಾ ಗೊತ್ತಿಲ್ಲ. ಪೊಲೀಸರು ಸದ್ಯಕ್ಕೆ ಚೆಕ್ ಮಾಡಬೇಕಾಗಿರೋ ಪರಿಸ್ಥಿತಿ ಇದೆ. ರೆಹಮಾನ್, ಓಕೆ ಮಂಗಳ, ಥ್ಯಾಂಕ್ ಯು ತುಂಬ ಡೀಟೇಲ್ಸ್ಗೆ. ಸೊ ಆ ಒಂದು ಶೆಡ್ ನ ಬಗ್ಗೆ ನಾವು ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಜಯಣ್ಣ ಅನ್ನೋರಿಗೆ ಸೇರಿದಂತಹ ಒಂದು ಶೆಡ್ ಇದು. ಸೊ ಜಯಣ್ಣ ಅಲ್ಲಿ ಒಂದು ಲೀಸ್ಗೆ ಕೊಟ್ಟಿದ್ರು.